ಮೊನ್ನೆ ದಿನ ಸಚಿವ ಸಂಪುಟ ಸಭೆ ನಡೆದಂಥ ಸಂದರ್ಭದಲ್ಲಿ ರಾಜ್ಯದ ಒಳಗಡೆ 800 ಜನ ಉರ್ದು ಶಿಕ್ಷಕರನ್ನ ನೇಮಕಾತಿ ಮಾಡಿಕೊಳ್ಳೋದಕ್ಕೆ ಮತ್ತು 200 ಜನ ಮರಾಠಿ ಶಿಕ್ಷಕರನ್ನ ನೇಮಕ ಮಾಡಿಕೊಳ್ಳೋದಕ್ಕೆ ಅನುಮೋದನೆಯನ್ನು ಮಾಡಿದ್ದಾರೆ. ಇದಕ್ಕೆ ನಾವು ಸ್ವಾಗತ ಮಾಡ್ತೇವೆ. ನಮ್ದು ಯಾವುದೇ ವಿರೋಧ ಇಲ್ಲ. ಶಿಕ್ಷಕರನ್ನ ನೇಮಕಾತಿ ಮಾಡಿಕೊಳ್ಳೋದಕ್ಕೆ ನಮ್ದು ಯಾವುದೇ ವಿರೋಧ ಇಲ್ಲ. ಆದರೆ ಹಿಂದಿ ಶಿಕ್ಷಕರನ್ನ ಯಾಕೆ ನೇಮಕ ಮಾಡ್ತಾ ಇಲ್ಲ ಈ ಸರ್ಕಾರ? ನಮ್ಮ ದೇಶದ ರಾಷ್ಟ್ರ ಭಾಷೆ ತಾನೇ. ನಮ್ಮ ರಾಜ್ಯದ ವಿದ್ಯಾರ್ಥಿಗಳು ಹಿಂದಿ ಕಲಿಬಾರ್ದ? ಹಿಂದಿ ಮಾತಾಡಬಾರ್ದ? ಹೇಳ್ಬಿಡಿ, ಹಿಂದಿ ಮಾತಾಡೋರನ್ನ ನಮ್ಮ ರಾಜ್ಯದಿಂದ ಹೊರಗೆ ಹಾಕ್ಬಿಡ್ತೀವಿ ಹೇಳಿ ಈ ರಾಜ್ಯ ಸರ್ಕಾರ. ನಮ್ಮ ರಾಜ್ಯದೊಳಗಡೆ ಹಿಂದಿ ನಡೆಯಲ್ಲ, ನಾವು ಹಿಂದಿ ವಿರೋಧಿಗಳು ಅಂತ ಹೇಳಿ. ಹಾಗಾಗಿ ಭಾರತೀಯ ಜನತಾ ಪಾರ್ಟಿಯಿಂದ ನಾನು ಆಗ್ರಹ ಪಡಿಸ್ತಾ ಇದ್ದೇನೆ, ಕೂಡಲೇ ಹೇಗೆ 800 ಜನ ಶಿಕ್ಷಕರನ್ನ ಉರ್ದು ಭಾಷೆಗೆ, ಅದೇ ಥರ ಮರಾಠಿಗೆ 200 ಜನ ಶಿಕ್ಷಕರನ್ನ ನೇಮಕ ಮಾಡಿಕೊಳ್ಳೋದಕ್ಕೆ ಅನುಮೋದನೆಯನ್ನು ಮಾಡಿದ್ದೀರಿ, ಅದೇ ಥರ ಹಿಂದಿ ಶಿಕ್ಷಕರ ನೇಮಕಾತಿಗೂ ಕೂಡ ಸರ್ಕಾರ ನಿರ್ಧಾರ ಮಾಡಬೇಕು ಅಂತ ನಾನು ಆಗ್ರಹ ಪಡಿಸ್ತೇನೆ. ಇಲ್ಲ ಅಂತ ಹೇಳಿದರೆ ಈಗ ಆಲ್ರೆಡಿ ಸಾಕಷ್ಟು ಸಾವಿರಾರು ಶಾಲೆಗಳಲ್ಲಿ ಹಿಂದಿಯನ್ನೇ ಕಲಿಸ್ತಾ ಇದ್ದಾರೆ. ಆ ಶಿಕ್ಷಕರ ಪರಿಸ್ಥಿತಿ ಏನಂಗಾದ್ರೆ? ಹಾಗಾಗಿ ಕೂಡಲೇ ಸರ್ಕಾರ ತೀರ್ಮಾನವನ್ನು ಮಾಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹ ಪಡಿಸ್ತೇನೆ. ಇನ್ನು ನಾಗೇಂದ್ರ ಅವರಿಗೆ ನಾವು ಹೋರಾಟವನ್ನ ಮಾಡ್ತಾ ಇದ್ದೇವೆ, ನಾಗೇಂದ್ರ ಅವರ ರಾಜೀನಾಮೆಯನ್ನ ಕೊಡಬೇಕು ಅಂತ. ರಾಜ್ಯ ಸರ್ಕಾರ ಮೊಂಡು ಹಠವನ್ನ ಮಾಡ್ತಾ ಇದೆ. ಭ್ರಷ್ಟಾಚಾರಗಳಿಗೆ ಪ್ರಮೋಷನ್ ಅನ್ನ ಮಾಡ್ತಾ ಇದೆ ಈ ಸರ್ಕಾರ. ಅಂದ್ರೆ ಪ್ರಮೋಷನ್ ಹೇಗೆ ಮಾಡಿದೆ ಅಂತ ಹೇಳಿದ್ರೆ, ಅವರಿಗೆ ಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ ಅವ್ರ ಕೈನಲ್ಲಿತ್ತು. ಈಗ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಯ ಇಲಾಖೆನೂ ಕೂಡ ಅವರಿಗೆ ಕೊಟ್ಟಿದ್ದಾರೆ. ಅಂದರೆ ಈ ಸರ್ಕಾರ ಭ್ರಷ್ಟಾಚಾರಿಗಳಿಗೆ ಪ್ರಮೋಟ್ ಮಾಡ್ತಾ ಇದೆ. ಈ ಸರ್ಕಾರಕ್ಕೆ ನಾಚಿಕೆ ಆಗಬೇಕು. ನಾವು ಒಂದು ಕಡೆ ಇಡೀ ರಾಜ್ಯಾದ್ಯಂತ ಹೋರಾಟವನ್ನು ಮಾಡ್ತಾ ಇದ್ದೀವಿ, ಎಲ್ಲ ಜಿಲ್ಲೆಗಳಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ. ಎಸ್ಟಿಗಳ ಹಣವನ್ನು, ಬುಡಕಟ್ಟು ಜನಾಂಗದ ವಿದ್ಯಾರ್ಥಿಗಳ ಹಣವನ್ನು, ಬುಡಕಟ್ಟು ಜನಾಂಗದ ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗೆ ಏನು ಹಣವನ್ನು ಕೊಡಬೇಕಾಗಿತ್ತು ಅದನ್ನು ಕೊಡದೇನೆ, ಬುಡಕಟ್ಟು ಜನಾಂಗದ ವಾಲ್ಮೀಕಿ ಸಮುದಾಯದ ರೈತರಿಗೆ ಗಂಗಾ ಕಲ್ಯಾಣ ಬೋರ್ವೆಲ್ಗೆ ಹಣವನ್ನು ಕೊಡದೇನೆ, ಗಂಗಾ ಕಲ್ಯಾಣ ಬೋರ್ವೆಲ್ಗೆ ಹಣ ಕೊಡುವ ಮೂಲಕ ರೈತರಿಗೆ ಸಹಾಯ ಮಾಡದೇನೆ, ಸಣ್ಣ ಪುಟ್ಟ ವ್ಯಾಪಾರಕ್ಕೆ ಸಾಲ ಮತ್ತು ಸಹಾಯಧನವನ್ನು ನೀಡದೇನೆ ಅಕ್ರಮವಾಗಿ ಚುನಾವಣೆಗೆ ಹಣವನ್ನು ಬಳಸಲಾಯಿತು. 187 ಕೋಟಿ ಹಣನ ತೆಲಂಗಾಣಕ್ಕೆ ಕಳಿಸಲಾಯಿತು. ಬಳ್ಳಾರಿ MP ಚುನಾವಣೆಗೆ ಕಳಿಸಲಾಯಿತು. 600 ಅಕೌಂಟ್ಗಳಿಗೆ, ನಾಗೇಂದ್ರ ಅವರ ಸಂಬಂಧಿಕರಿಗೆ, ನಾಗೇಂದ್ರ ಅವರ ಸ್ನೇಹಿತರಿಗೆ 600 ಅಕೌಂಟ್ಗಳಿಗೆ ಕಳಿಸಲಾಗಿದೆ. ಹಾಗಾಗಿ ಇಷ್ಟೆಲ್ಲ ತನಿಖೆಯಿಂದ ಹೊರಗಡೆ ಬಂದಾಗ್ಯೂ ಕೂಡ ಮೊದಲನೇ ಏನು ದಿ ಕೋರ್ ಆಫ್ ದಿ ಹೌಸ್ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳು ಇದ್ದಂಥ ಸಂದರ್ಭದಲ್ಲಿ ಸ್ವತಃ ಸಿದ್ದರಾಮಯ್ಯವರೇ ಒಪ್ಕೊಂಡಿದ್ದಾರೆ 187 ಕೋಟಿ ಅಲ್ಲ 87 ಕೋಟಿ ಕರಪ್ಷನ್ ಆಗಿರೋದು ಅಂತ ಹೌಸ್ನಲ್ಲಿ ಒಪ್ಕೊಂಡಿದ್ದಾರೆ. ಅವಾಗ ರಾಜೀನಾಮೆ ತೆಗೆದುಕೊಂಡ್ರಿ, ಮತ್ತೆ ಈಗ ಯಾಕೆ ಮತ್ತೆ ಮಂತ್ರಿ ಮಾಡಿದ್ರಿ ಅವ್ರನ್ನ? ಕೋರ್ಟ್ ಏನು ಕ್ಲೀನ್ ಚೀಟ್ ಕೊಟ್ಟಿದೆಯಾ? ನಿಮಗೆ ಯಾವಾಗ ಬೇಕೋ ಅವಾಗ ನೀವು ಕ್ಲೀನ್ ಚೀಟ್ ಕೊಟ್ಕೋಬಹುದು. ಕೋರ್ಟ್ ಕ್ಲೀನ್ ಚೀಟ್ ಕೊಟ್ಟಿದೆಯಾ?
ಅವ್ರ ಮೇಲೆ ಯಾವುದೇ ಭ್ರಷ್ಟಾಚಾರ ಇಲ್ಲ ಅಂತ ಕೋರ್ಟ್ ಹೇಳಿದೆಯಾ? ನೀವು ಯಾವಾಗ ಬೇಕಾದ್ರೂ ನಿರ್ಣಯ ಮಾಡ್ಬೋದು, ನೀವು ಯಾವಾಗ ಬೇಕಾದ್ರೂ ಕ್ಲೀನ್ ಚೀಟ್ ಕೊಟ್ಕೋಬೋದು, ಆದರೆ ಕೋರ್ಟ್ ಹೇಳಿದೆಯಾ? ಹಾಗಾಗಿ ಈಗೇನು ಪ್ರಮೋಷನ್ ಮಾಡಿದ್ದೀರಾ, ನಿಮಗೆ ಸರ್ಕಾರಕ್ಕೆ ನಾಚಿಕೆ ಆಗಬೇಕು. ಕೂಡಲೇ ನಾಗೇಂದ್ರ ಅವ್ರನ್ನ ಇಮ್ಮಿಡಿಯೇಟ್ ಆಗಿ ವಜಾಗೊಳಿಸಬೇಕು ಅಂತೇಳಿ ನಾವು ಮತ್ತೊಮ್ಮೆ ಆಗ್ರಹ ಪಡಿಸ್ತಾ ಇದ್ದೇವೆ. ಇನ್ನು ರಾಜ್ಯದ ಬರದ ವಿಷಯಕ್ಕೆ ಸಂಬಂಧಪಟ್ಟಂತೆ ರಾಜ್ಯದಲ್ಲಿ ರೈತರು ಮುಂಗಾರು ಬೆಳೆಯನ್ನ ಸಂಪೂರ್ಣವಾಗಿ ಕಳ್ಕೊಂಡಿದ್ದಾರೆ. ಮುಂಗಾರು ಬೆಳೆಯನ್ನ ಇಡೀ ರಾಜ್ಯದಲ್ಲಿ ದನಕರುಗಳಿಗೆ ಮೇವಿಲ್ಲ, ದನಕರುಗಳಿಗೆ ಕುಡಿಯೋದಕ್ಕೆ ನೀರಿಲ್ಲ, ಆಮೇಲೆ ರೈತರು ಕಂಗಾಲಾಗಿ ಹೋಗಿದ್ದಾರೆ, ಗುಳೆ ಹೋಗ್ತಾ ಇದ್ದಾರೆ. ಆದರೆ ಈ ಸರ್ಕಾರ ರೈತರ ಪರವಾಗಿ ಒಂದೂ ನಿರ್ಧಾರವನ್ನ ಮಾಡಿಲ್ಲ, ಇದುವರೆಗೆ ಒಂದು ನಿರ್ಧಾರ ಮಾಡಿಲ್ಲ. ಅಟ್ಲೀಸ್ಟ್ ಕರ್ನಾಟಕ ರಾಜ್ಯದಲ್ಲಿ ಬರ ಇದೆ ಅಂತ ಎಲ್ಲರೂ ಮಾತಾಡ್ತಾ ಇದ್ದಾರೆ, ಬರ ಇದೆ ಅಂತ ಘೋಷಣೆ ಯಾಕೆ ಮಾಡ್ತಾ ಇಲ್ಲ? ನೀವೆಲ್ಲರೂ ಮಾತಾಡ್ತಾ ಇದ್ದೀರಿ, ಹೌದು ರಾಜ್ಯದಲ್ಲಿ ಬರ ಇದೆ ಅಂತ ಎಲ್ಲರೂ ಹೇಳ್ತಾ ಇದ್ರು, ಮುಖ್ಯಮಂತ್ರಿಯಿಂದ ಹಿಡ್ಕೊಂಡು 33 ಜನ ಎಲ್ಲ ಮಂತ್ರಿಗಳು ನೀವು ಹೇಳ್ತಾ ಇದ್ದೀರಾ. ಯಾಕೆ ಬರ ಇದೆ ಅಂತ ಘೋಷಣೆ ಯಾಕೆ ಮಾಡ್ತಾ ಇಲ್ಲ? ಹಾಗಾಗಿ ಕೂಡಲೇ ಬರಗಾಲಕ್ಕೆ ತುತ್ತಾಗಿರ್ತಕ್ಕಂಥ ರಾಜ್ಯ ಇದು ಅಂತ ಘೋಷಣೆ ಮಾಡಬೇಕು. ಮತ್ತು ಎಕರೆಗೆ 50,000 ರೂಪಾಯಿ ಕೊಡಬೇಕು ರೈತರಿಗೆ, ಒಂದು ಎಕರೆಗೆ 50,000 ರೂಪಾಯಿ ಕೊಡಬೇಕು. ಯಾಕೆ ಅಂತಂದ್ರೆ ಒಂದು ಸಾರಿ ಎಲ್ಲ ಬಿತ್ತನೆ ಮಾಡಿರೋದು, 3 ಸಾರಿ ಬಿತ್ತನೆ ಮಾಡಿದ್ದಾರೆ. ಅವ್ರಿಗೆ ಬೀಜದ ಖರ್ಚೇನು, ಗೊಬ್ಬರದ ಖರ್ಚೇನು, ಕೂಲಿ ಖರ್ಚೇನು, ಎತ್ತುಗಳಿಲ್ಲದೆ ಇರ್ತಕ್ಕಂಥವ್ರಿಗೆ ಟ್ರ್ಯಾಕ್ಟರ್ ಬಾಡಿಗೆ ಏನು, ಎತ್ತುಗಳು ಬಾಡಿಗೆ ಏನು, ಅವುಗಳ ಮೇವೇನು, 2.5 ತಿಂಗಳು ರೈತ ಕಂಗಾಲಾಗಿ ಹೋಗಿದ್ದಾನೆ. ಎಕರೆಗೆ 50,000 ರೂಪಾಯಿ ಕೊಡಬೇಕು ಅಂತ ಆಗ್ರಹ ಪಡಿಸ್ತೇವೆ. ಇಡೀ ರಾಜ್ಯಾದ್ಯಂತ ರೈತರಿಗಾಗಿ 10,000 ರೂಪಾಯಿ ಪ್ಯಾಕೇಜನ್ನು, 10,000 ಕೋಟಿ ರೂಪಾಯಿ ಪ್ಯಾಕೇಜನ್ನು ಅನೌನ್ಸ್ಮೆಂಟ್ ಮಾಡಬೇಕು ಅಂತೇಳಿ ಸರ್ಕಾರವನ್ನು ಆಗ್ರಹ ಪಡಿಸ್ತೇವೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.